ಹೆಲೋ ಗಾಯ್ಸ್, ಹೆಂಗಿದ್ರೆ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ. ಯಾವ ವಿಡಿಯೋನು ಮಾಡೋಕ್ಕಿಲ್ಲ ಗುರುವೆ, ಚಾನಲ್ನ ಬ್ಯಾನ್ ಮಾಡಿ ಬಿಸಾಕ್ತಾರೆ. ನಾನು ರೋಸ್ಟ್ ಮಾಡಿರೋ ವಿಡಿಯೋ ವೈರಲ್ ಆಗಿಬಿಟ್ಟು ಚಾನಲ್ ಬ್ಯಾನ್ ಆಗಿರೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ನಿಜ ಹೇಳ್ಬೇಕಂದ್ರೆ ಚಾನಲ್ ಬ್ಯಾನ್ ಆಗೋ ರೇಂಜ್ಗೆ ನಾನು ಏನ್ ರೋಸ್ಟ್ ಮಾಡಿದಂತ ನನ್ಗೆ ಗೊತ್ತಿಲ್ಲ. ನಾನು ಯಾವುದೇ ಚಾನಲ್ ಮಾಡಿದ್ರು ಅದನ್ನ ಬ್ಯಾನ್ ಮಾಡಿ ಬಿಸಾಕ್ತವ್ರೆ. ಸ್ಟಾರ್ಟಿಂಗ್ ಅಂತೂ ಅಷ್ಟೊಂದು ವೈರಲ್ ಆಗಿರೋ ವಿಡಿಯೋ ಬ್ಯಾನ್ ಆದಾಗ ತುಂಬಾನೇ ಬೇಜಾರಾಯ್ತು. ಬಟ್ ಇವಾಗ ಹಂಗಲ್ಲ ಗೈಸ್, ನೀವು ಚಾನಲ್ ಬ್ಯಾನ್ ಮಾಡ್ತಾನೆ ಇರಿ, ನಾನು ಕ್ರಿಯೇಟ್ ಮಾಡ್ತಾನೆ ಇರ್ತೀನಿ. ಈ ವಿಡಿಯೋದಲ್ಲಿ ನಾನು ಇವರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ನ ರೋಸ್ಟ್ ಮಾಡಿದ್ದೀನಿ ಹೊರತು ಯಾವುದೇ ವ್ಯಕ್ತಿನ ಪರ್ಸನಲ್ ಆಗಿ ರೋಸ್ಟ್ ಮಾಡಿಲ್ಲ. ಅಷ್ಟು ನಾಲೆಜ್ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನನ್ಗೆಲ್ಲಾ ವಿಷಯದಲ್ಲೂ ಸಪೋರ್ಟ್ ಮಾಡೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ನನ್ನ ಚಾನಲ್ ಬ್ಯಾನ್ ಆದಾಗ ಖುಷಿ ಪಟ್ಟಿರೋ ನನ್ನ ಮಕ್ಕಳಿಗೆಲ್ಲ ನಾನು ಹೇಳೋದೊಂದೇ, ಐ ಆಮ್ ಬ್ಯಾಕ್. ಇವತ್ತು ನಾನು ರೋಸ್ಟ್ ಮಾಡ್ತಿರೋ ಮೂವಿ ಹೆಸರು ಚೈತ್ರದ ಚಂದ್ರಮ. ಏನ್ ಗುರು ಸಡನ್ ಆಗಿ ಸೌಂಡ್ ಚೇಂಜ್ ಆಯ್ತಂತಲೇ ಟೆನ್ಷನ್ ಮಾಡ್ಕೋಬೇಡಿ. ವಿಡಿಯೋ ಸ್ವಲ್ಪ ಫನ್ ಆಗಿರ್ಲಿ ಅಂತ ನಾನೇ ವಾಯ್ಸ್ ಎಫೆಕ್ಟ್ ಕೊಟ್ಟಿದ್ದೀನಿ. ಈ ಮೂವಿನಲ್ಲಿ ಹೀರೋ ಯಾವಾಗ್ಲೂ ಕ್ಯಾಮರಾ ಮುಂದೆ ಕೈ ತೋರಿಸ್ತಾನೆ ಇರ್ತಾನೆ. ನನ್ ಮುಂದೆ ಏನಾದ್ರು ಈ ತರ ಕೈ ತೋರಿಸಿದ್ರೆ ಅದ್ಯಾಕೋ ಗೊತ್ತಿಲ್ಲಪ್ಪ, ಈ ಮೂವಿನಲ್ಲಿರೋ ಎರಡರ ಕಣ್ಣು ಯಾವಾಗ್ಲೂ ಕೆಂಪಿಗೆ ಇರುತ್ತೆ. ಇನ್ನು ಹೀರೋಯಿನ್ ಯಾವಾಗ ನೋಡಿದ್ರು ಅಲ್ತಾನೆ ಇರ್ತಾಳೆ. ಇನ್ನೀ ಮೂವಿನ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಮ್ಯೂಸಿಕ್, ಲಿರಿಕ್ಸ್, ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ಲಾನು ಎಸ್ ನಾರಾಯಣ್ ಮಾಡಿರೋ 90% ಮೂವೀಸ್ ಕೂಡ ರೀಮೇಕ್ ಇರುತ್ತೆ. ಬೇಕಿದ್ರೆ ನೀವೇ ನೋಡಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈ ಮೂವಿನಲ್ಲಿ ಹೀರೋ ಕ್ರಿಕೆಟ್ ಪ್ಲೇಯರ್ ಆಗೋಸ್ಕರ ಏನೇನ್ ಮಾಡ್ಬೇಕು ಅದನ್ ಬಿಟ್ಬಿಟ್ಟು ಬೇರೆಲ್ಲಾನು ಮಾಡ್ತಾನೆ. ಹೀರೋನ ಅಪ್ಪನ ಪ್ರಕಾರ ಕೊಬ್ಬರಿ ತಿಂದ್ರೆ ಸಿಟ್ ಬರುತ್ತಂತೆ. ನಿನ್ ಮಗ ಸ್ಪೋರ್ಟ್ಸ್ ಮನ್ ಕಣೆ, ಅವನು ಇದನ್ನೆಲ್ಲ ತಿಂತ ಇದ್ರೆ ಕೋಪ ಜಾಸ್ತಿ ಬರುತ್ತೆ. ಅಲ್ಲ ಗುರು, ದಿನಾಲು ಕೊಬ್ಬರಿ ತಿನ್ನೋ ಮಂಗಗಳು ಕೈಯಲ್ಲಿ AK-47 ಇಟ್ಕೊಂಡು ಓಡಾಡ್ಬೇಕಿತ್ತು. ಇದೇ ರೀತಿ ಆರಾಮಾಗಿದ್ದ ನಮ್ಮ ಹೀರೋ ಲೈಫ್ ನಲ್ಲಿ ಹೀರೋಯಿನ್ ಎಂಟ್ರಿ ಆಗುತ್ತೆ. ಇವರಿಬ್ರು ಯಾವ ಲೆವೆಲ್ ಕಿಷ್ಟ ಆಡ್ತಾರೆ ಅಂತ ನೀವು ನೋಡಿ. ನೀನೇನ್ ಮಾಡ್ತೀಯಾ? ಎಂತ ಸಾವು ಮರ್ರೆ. ನಮ್ ಹೀರೋದಂತೂ ತುಂಬಾನೇ ಫ್ಯಾನ್ಸ್ ಫಾಲೋಯಿಂಗ್ ಇದೆ. ನೋಡಿ ಪಂಕಜ್ ಇದಾರೆ. ಪಂಕಜ್ ನಿಮ್ಮನ್ನ ನೋಡಿ ನಮ್ಗೆಲ್ಲ ತುಂಬಾ ಥ್ರಿಲ್ ಆಯ್ತು. ಆಟೋಗ್ರಾಫ್ ಪ್ಲೀಸ್. ಅಕ್ಕ ಏನಂದ ಏನೇನ್ ಸತ್ಯ ಅಲ್ಲು ನೋಡಿ ನಮ್ಗೆಲ್ಲ ತುಂಬಾ ಥ್ರಿಲ್ ಆಯ್ತು. ಬಾರಿ ಥ್ರಿಲ್ ಆಗುತ್ತೆ ನಿಮ್ಗೆ. ಥ್ರಿಲ್ ಅಲ್ವಾ? ಗುಡ್ ಮಾರ್ನಿಂಗ್ ಸರ್. ಪಂಕಜ್, ಆ ಹುಡುಗಿ ಯಾರು? ನಿಮ್ಮವ್ವ ಅಮೂಲ್ಯ ಹೀರೋ ಕೋರಿಸ್ಬೇಕಂತೇಳಿ ರೌಡಿಗಳನ್ನ ಕಡಿಸ್ತಾಳೆ. ಆದ್ರೆ ನಮ್ ಹೀರೋ ಗೊತ್ತಲ್ಲ ಎಂತದ, ನಾನ್ ಮತ್ತೆ ಯಾಕೆ ಜರ್ಲಿಗೂ ತೆಗಿರತ ಸಾವು. ಬಂದಿರೋ ಎಲ್ಲ ರೌಡಿಗಳನ್ನ ನಾಯಿ ಹೊಡೆದು ಓಡಿಸ್ತಾನೆ. ಹೀರೋ ಹೊಡೆದಾಡ್ದನ್ನ ನೋಡಿರೋ ಅವರಪ್ಪ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ನೀರು ತಿನ್ನೋ ಅಡಿಗೆ ಇಷ್ಟೊಂದು ಕೋಪ ಬರುತ್ತೆ ಅಂದ್ರೆ ಸಾಧ್ಯನೇ ಇಲ್ಲ. ಗುರು ನಿಮ್ಮೆಂತಿ ಕೊಬ್ಬರಿ ಆಗ್ತಾಳೆ. ಕೊಬ್ಬರಿನ ಅಡಿಗೆ ಹಾಕ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ನಮ್ ಹೀರೋ ಇಂಪಾರ್ಟೆಂಟ್ ಕ್ರಿಕೆಟ್ ಮ್ಯಾಚ್ ಆಡಕ್ ಹೋಗಿರ್ತಾನೆ. ಆದ್ರೆ ಅಲ್ಲಿಗೆ ಬಂದ್ರೆ ಒಬ್ರಿಗೂ ಕೂಡ ಫೋನ್ ಅನ್ನೋದು ಇರುತ್ತಂತೇಳಿ ಯಾರಿಗೂ ಗೊತ್ತಿಲ್ಲ. 6 ಬೋರ್ಡ್ ಇಟ್ಕೊಂಡು ಕೂತಿದ್ದಾರೆ. ಮುಂದೆ ನೋಡ್ಬೇಕು ಹೀರೋ ಎಷ್ಟೊಂದು 6 ಹೊಡಿತಾನೆ ಅಂತೇಳಿ. ಅಣ್ಣ ಏನನ್ನ ಮಾಡ್ತಿದ್ಯಾ? ಓ ಅಂಪರಿಂಗ್ ಮಾಡ್ತಿದ್ಯಾ? ಓಕೆ. ಆದ್ರೂ ಈ ತರ ಬಕ್ಕನು ಯಾರು ಅಂಪರಿಂಗ್ ಮಾಡ್ತಾರ? ನಂಗಂತೂ ಗೊತ್ತಿಲ್ಲಪ್ಪ. ಗ್ರೌಂಡಿಗೆ ಬಂದಿರೋ ಅಮೂಲ್ಯ ಹೀರೋ ಔಟ್ ಆಗ್ಲಿ ಅಂತೇಳಿ ಔಟ್ ಬೋರ್ಡ್ ತೋರಿಸ್ತಾಳೆ. ಅದನ್ನ ನೋಡಿ ಫುಲ್ ರಚ್ಚಿಗೆದ್ದು ಔಟ್ ಆಗ್ಬಿಡ್ತಾನೆ. ಫ್ಲಾಶ್ ಬ್ಯಾಕ್. 6 ಬೋರ್ಡ್ ಇಟ್ಕೊಂಡು ಕೂತಿದ್ದಾರೆ. ಮುಂದೆ ನೋಡ್ಬೇಕು ಹೀರೋ ಎಷ್ಟೊಂದು 6 ಹೊಡಿತಾನೆ ಅಂತೇಳಿ. ಅವನು ನಿನಗೆ ಮಗ ಅಷ್ಟೇ, ನನಗೆ
ಆಮೇಲೆ ಅವನಪ್ಪ ನಾಯಕ್ ಬೈದಂಗೆ ಬೈತಾನೆ. ಆಮೇಲೆ ಅಮೂಲ್ಯ ಕಾಲೇಜಿಗೆ ಹೋಗಿ ಇದಾದ್ಮೇಲೆ ಅಮೂಲ್ಯ ಫ್ರೆಂಡು ಹೀರೋ ಹತ್ರ ಬಂದ್ಬಿಟ್ಟು ಅಮೂಲ್ಯ ಒಳ್ಳೆ ಹುಡುಗಿ ಅಂತ ಹೇಳ್ತಾಳೆ. ಅವಳು ಚಿಕ್ಕಪ್ಪನ ಮನೇಲಿ ಬೆಳೀತಾ ಇದ್ದಾಳೆ. ಮಗಳು ಚೆನ್ನಾಗಿರ್ಲಿ, ಚೆನ್ನಾಗಿ ಓದ್ಲಿ ಅನ್ನೋ ಆಸೆಯಿಂದ ತಿಂಗಳಾದ್ರೆ ಕೈ ತುಂಬಾ ಹಣ ಕಳಿಸ್ತಾರೆ. ಆದ್ರೆ ಅವ್ರ ಚಿಕ್ಕಮ್ಮ ಅದನ್ನ ಬಟ್ಟೆಗೆ ಬಿಟ್ಟಿದ್ದಾರೆ. ಅಕ್ಕ ಇದನ್ನ ಅಲ್ಲೇ ನಿನ್ಕೊಂಡು ಹೇಳ್ಬೋದಿತ್ತಲ್ಲ. ಈ ತರ ನೆಕ್ನ ಸವರ್ಕೊಂಡು ಹೋಗೋ ಅಗತ್ಯ ಏನಿತ್ತು? ಇದನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ನಮ್ ಹೀರೋ ಅಮೂಲ್ಯ ಹತ್ರ ಹೋಗಿ ಅದೆಂಗೋ ಗೊತ್ತಿಲ್ಲ ಅಮೂಲ್ಯಗೆ ಹೀರೋ ಮೇಲೆ ಅವಾಗ ಬಿಡುತ್ತೆ. ಅಲ್ಲಕ್ಕ ಅವನ್ ನಿಮ್ಗೆ ಬಾಯಿಗೆ ಬಂದಾಗ ಬೈತವನೆ, ನಿಮ್ ಕಾಲೇಜಿಗೆ ಬಂದು ಎಲ್ರ ಮುಂದೆ ನಿಮ್ಗೆ ಹೊರತವನೆ. ಅಂತದ್ರಲ್ಲಿ ಅಷ್ಟ್ ಬೇಗ ನಿಮ್ಗೆ ಲವ್ ಆಯ್ತಾ? ರಿಯಲ್ ಲೈಫ್ ಅಲ್ಲಿ ಏನಾದ್ರೂ ಹಿಂಗಾಗಿದ್ರೆ ಲವ್ ಆಗ್ತಿರ್ಲಿಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗ್ತಿತ್ತು. ಆಮೇಲೆ ಅಕ್ಕ ಡ್ಯಾನ್ಸ್ ಮಾಡ್ತಾನೆ ನೋಡಿ ಎಡಿಟ್ ಮಾಡ್ಬೇಕಿದ್ರೆ ನನ್ಗೆ ಎದುರಿಗೆ ಆಗ್ಬಿಡ್ತು. ಇದಾದ್ಮೇಲೆ ಇನ್ನೊಂದ್ ಸಾಂಗ್ ಬರುತ್ತೆ. ಈ ಸಾಂಗ್ ನ ನಿಮ್ ಲೈಫ್ ಅಲ್ಲಿ ಒಂದ್ಸಲ ಆದ್ರೂ ಕೇಳಿರ್ತೀರಾ? ನನ್ನ ಚೆಲುವೆ ಸಾವಿರ ಹೂಗಳಿಗಿಂತ ಚೆಲುವೆ. ಒಂದ್ ವೇಳೆ ಅವನೇನಾದ್ರೂ ನೀನ್ ಲವ್ ಮಾಡಲ್ಲ ಅಂದ್ರೆ ಆಗೇನೆ ಮಾಡ್ತೀಯಾ? ಅಲ್ಲಕ್ಕ ನೀನು ನನ್ನ ಮೀಟ್ ಆಗಿದ್ದೆ ಎಷ್ಟು 1 ವೀಕ್ ಆಗಿದ್ದಷ್ಟೇ, ಅಷ್ಟ್ ಬೇಗ ಸತ್ತೋಗ್ತೀಯಾ? ಕ್ರಿಕೆಟ್ ಆಡೋಗೋಸ್ಕರ ಮುಂಬೈಗೆ ಹೊರಟಿದ್ದ ಹೀರೋ ಅಮೂಲ್ಯನ ಕರ್ಕೊಂಡು ಕಾಶ್ಮೀರಕ್ಕೆ ಹೋಗ್ತಾನೆ. ಅಲ್ಲ ಕಾಶ್ಮೀರಕ್ಕೆ ಯಾಕೆ ಹೋದಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಈ ಮೂವಿಗೆ ಸ್ಟೋರಿ ಬರ್ದಿರೋ ಡೈರೆಕ್ಟರ್ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಮತ್ತೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಮಗ ಎಲ್ಲೋದ್ನೋ ಏನಾದ್ನೋ ಅಂತೇಳಿ ಅಪ್ಪ ಮೇಲೆ ಟೆನ್ಷನ್ ಮಾಡ್ತಿದ್ರೆ ಮಗ ಕಾಶ್ಮೀರದಲ್ಲಿ ಹುಡುಗಿ ಜೊತೆ ಅವನು ನಿನಗೆ ಮಗ ಅಷ್ಟೇ, ನನಗೆ ನಾನು ನಿನ್ನ ನೋಡಿದ ಮೊದಲನೇ ದಿನನೇ ನನ್ ಮನ್ಸೆ ನಿನ್ನ ಕೊಟ್ಬಿಟ್ಟೆ. ಅಕ್ಕ ನೀನು ಅವನ ಜೊತೆ ನಾಯಿ ತರ ಕಿತ್ತಾಡ್ತಿದ್ದೆ, ಅವನ್ ಗೊಡಿಯಕ್ಕೆ ಹುಡುಗರನ್ನ ಕರ್ಕೊಂಡು ಬಂದಿದ್ದೆ. ಮತ್ತೆ ಹೇಳ್ತಿದ್ದೆ ಮೊದಲ ದಿನದಿಂದನೇ ಲವ್ ಮಾಡ್ತಿದ್ದೀನಿ ಅಂತ. ಎಂತ ಲವ್ ಮಾಡ ಸಾವು. ಇದಾದ್ಮೇಲೆ ಇವರಿಬ್ರು ಗ್ರೀನ್ ಸ್ಕ್ರೀನ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ಮೇಲೆ ಬ್ಯಾಂಗ್ಳೂರಿಗೆ ವಾಪಸ್ ಬರ್ತಾರೆ. ಬ್ಯಾಂಗ್ಳೂರ್ ಬಂದಾದ್ಮೇಲೆ ಅಮೂಲ್ಯ ಅಪ್ಪ ನಮ್ ಹೀರೋಗೆ ನಾಯಿ ಹೊಡ್ದಂಗ್ ಹೊಡಿತಾನೆ. ನಮ್ಮ ಅಪ್ಪ ಯಾಕೆ ಒಪ್ತಿಲ್ಲ ಅಂತೇಳಿ ಸೂಸೈಡ್ ಮಾಡಕ್ಕೆ ಟ್ರೈ ಮಾಡ್ತಾಳೆ ಕೈ ಹೊರ ತಕೊಂಡು. ನನಗೆ ಒಂದೇ ಒಂದು ಸಹಾಯ ಮಾಡ್ಬೇಕಂದ ಹೇಳಪ್ಪ. ಈ ಮನೆಯಲ್ಲಿ ಒಂದು ಕ್ಷಣ ನೀನು ಇರ್ಕೊಡ್ದು. ತಿಳಿದ ತಪ್ಪು ಮಾಧುರಿ ಕೊನೆಗೆ ಅಮೂಲ್ಯ ಅಪ್ಪ ಹೀರೋಗೆ ಒಂದು ಚಾಲೆಂಜ್ ಆಗ್ತಾರೆ. ಆ ಮ್ಯಾಚ್ ಅಲ್ಲಿ ನೀನ್ ಸೆಂಚುರಿ ಹಾಕು, 110 ಕೋಟಿ ಜನಗಳ ಜೊತೆ ಸೇರಿ ನಾನು ಕ್ಲಾಪ್ ಮಾಡ್ತೀನಿ. ಒಬ್ಬ ಗ್ರೇಟ್ ಇಂಡಿಯನ್ ಬ್ಯಾಟ್ಸ್ಮನ್ಗೆ ನನ್ನ ಮಗಳನ್ನ ನಾನೇ ದಾರ ಕೊಡ್ತೀನಿ. 1 ರನ್ ಕಮ್ಮಿ ಆದ್ರೂ ನಿನ್ ಸೋಲು ನಾನು ನಿನ್ನ ಒಪ್ಕೋಬೇಕು. ಚಾಲೆಂಜ್. ಅಲ್ಲ ಗುರು, ಇವನೇನಾದ್ರೂ ಸೆಂಚುರಿ ಹಾಕಿದ್ರೆ ನಿಮ್ ಮಗಳನ್ನ ಯಾಕೆ ಮದುವೆ ಆಗ್ತಾನೆ? ನಿಮ್ ಮಗ್ಳಿಗಿಂತ 10 ಪಟ್ಟು ಚೆನ್ನಾಗಿರೋ ಹುಡುಗರು ಸಿಗ್ತಾರೆ ಇವನಿಗೆ. ಸೆಂಚುರಿ ಹೊಡಿಲೇಬೇಕಂತ ಡಿಸೈಡ್ ಆಗಿರೋದ್ರಿಂದ ಹೆವಿ ಟ್ರೈನಿಂಗ್ ಮಾಡ್ತಾನೆ. ಆದ್ರೆ ಕ್ರಿಕೆಟ್ ಇತ್ತಲ್ಲ, ಬೇಕಿದ್ರೆ ನೀವೇ ನೋಡಿ. ಅಲ್ಲ ಗುರು, ಬಾಕ್ಸಿಂಗ್ ಕ್ರಿಕೆಟ್ಗೆ ಏನು ಸಂಬಂಧ? ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ ಮ್ಯಾಚ್ ಆಗ್ತಿರುತ್ತೆ. ಆದ್ರೆ ಒಂದ್ಸರ್ತಿ ಪ್ಲೇಯರ್ ನ ನೋಡಿ, ಈ 3 ಅಡಿಮಿಂದ ಯಾವ ಆಂಗಲ್ ಇಂದ ಆಸ್ಟ್ರೇಲಿಯಾ ಪ್ಲೇಯರ್ ತರ ಕಾಣ್ತಿದ್ದಾನೆ. ಅಲ್ಲ ಗುರು, ಫಾಸ್ಟ್ ಬೌಲಿಂಗ್ ಗೆ ಹೆಲ್ಮೆಟ್ ಹಾಕ್ತೇ ಆಡ್ತಿದ್ದಾನೆ. ಈ ತರ ಆಡಕ್ಕೆ ಅಲೋನೆ ಮಾಡಲ್ಲ. ಅದು ಹಾಳಾಗೋಗ್ಲಿ. ಈ ಸೀನ್ ನೋಡಿ, ಸ್ಟೇಡಿಯಂ ಫುಲ್ ಜನ ಇದ್ದಾರೆ. ಆದ್ರೆ ನೆಕ್ಸ್ಟ್ ಸೀನ್ಗೆ ಜನ ಎಲ್ಲ ಎಲ್ ಮಾಯಾದ್ರು ಗುರು. ಎಂತ ಸಾವು ಮಾರ. ನಿಜ ಹೇಳ್ಬೇಕಂದ್ರೆ ಈ ಫಿಲ್ಮ್ ಅಲ್ಲಿ ಮಿಸ್ಟೇಕ್ ಇಲ್ಲ, ಮಿಸ್ಟೇಕ್ ಒಳಗೆ ಈ ಫಿಲ್ಮ್ ಇದೆ. ಓಕೆ ಗೈಸ್, ಇವತ್ತಿಗೆ ಇಷ್ಟು ಸಾಕು. ಈ ವಿಡಿಯೋದಲ್ಲಿ ಈ ಮೂವಿಯಲ್ಲಿರೋ ಕ್ಯಾರೆಕ್ಟರ್ ನ ರೋಸ್ಟ್ ಮಾಡಿದ್ದೀನಿ ಹೊರತು ಯಾರನ್ನು ಕೂಡ ಪರ್ಸನಲ್ ಆಗಿ ರೋಸ್ಟ್ ಮಾಡಿಲ್ಲ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಎಂತ ಕ್ಯಾಮರಾ ಮುಖ ನೋಡ್ತೀರಾ? ಲಿಂಕ್ ನ ಕಾಪಿ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ, ಸ್ಟೇಟಸ್ ಹಾಕಿ, ಹಾಗೆ ಸಪೋರ್ಟ್ ಮಾಡಿ. ಯಾಕೆ ಕುರೆ ಮಾಡ್ತೀರಾ? ಕುರೆ ಪಟ್ ಜನ.